ದಲಿತ ಸಂಘ ಹಾಗೂ ರೈತ ಸಂಘ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಎಂದು ದಲಿತ ಸಂಘ ರಾಜ್ಯ ಅಧ್ಯಕ್ಷರಾದ ಹಂಪೇಶ್ ಹೆರಗೋಳ ಮಾತನಾಡಿದರು. 13 ಗೇಟಿನಲ್ಲಿ ನೀರು ಹರಿದು ಇವತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತಂದ್ರೆ ಅದು ಇವತ್ತು ಮಹಿಳಾ ವೀರ ವನಿತಾ ಮೇಳ ಏನಪ್ಪ ಅಂದ್ರೆ ಅನಿತಕ್ಕ ಇವತ್ತು ನೋಡಲಾರ್ದೆ ಈ ಕರ್ನಾಟಕ ರಾಜ್ಯದ ರೈತ ಸಂಘದ ಜನಪ್ಪ ದೊಡ್ಡಮನೆ ಅವರ ನೇತೃತ್ವದಲ್ಲಿ ಹಾಗೂ ಎಚ್.ಎನ್. ಬಡಿಗೇರ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಒಮ್ಮತದಿಂದ ಈ ರಾಜ್ಯದ ತುಂಗಭದ್ರೆ ಜೀವನಾಡಿ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ನೀರು ಉಣಿಸಲು ಇವತ್ತು ಪವಿತ್ರವಾದ ನದಿಯಾಗಿದೆ. ಆ ಕಾರಣ ಇವತ್ತೇನಪ್ಪ ಅಂದ್ರೆ ಇವತ್ತು 64 ಗೇಟ್ ಸಿರುವಾರದಿಂದ ರಾಯಚೂರಿನಿಂದ ಇಲ್ಲಿಗೆ ಮುಂಡ್ರಾಬಾದಿ ಪಾದಯಾತ್ರೆ ಬರಬೇಕಾದ ಕಾರಣ ಇಲ್ಲಿ ಇರ್ತಕ್ಕಂಥ ಭ್ರಷ್ಟ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಪ್ರತಿ ವರ್ಷ ಇವತ್ತು ಕಾರ್ಯನಿರ್ವಹಣೆಗೆ ಇವತ್ತು ಕೋಟಾ ಬಿಲ್ ಎತ್ತಿ 67 ಕೋಟಿ ರೂಪಾಯಿ ಇವತ್ತೇನಪ್ಪ ಅಂದ್ರೆ ಸರ್ಕಾರದಿಂದ ಮತ್ತು ರೈತರಿಂದ ಏನಪ್ಪ ದೇಣಿಗೆ ಪಡೆದಂತ ಇವತ್ತು ನಿರ್ವಹಣೆ ಮಾಡಬೇಕಾಗಿತ್ತು. ಇವತ್ತು ಟ್ರಸ್ಟ್ ಗೇಟ್ಗಳು 33 ಗೇಟ್ಗಳನ್ನು ಇವತ್ತು ಶರಣಪ್ಪ ದೊಡ್ಡಮನೆ ಹೇಳಿದ್ರು, ಅರ್ಧ ಆಂಧ್ರಕ್ಕೆ ನಿರ್ವಹಣೆ ಐತೆ, ಅರ್ಧ ಕರ್ನಾಟಕ ರಾಜ್ಯಕ್ಕೆ ನಿರ್ವಹಣೆ ಐತೆ. ಇದು ಸತ್ಯದ ಮಾತು. ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಕೇವಲ ಸಿದ್ದರಾಮಯ್ಯ ಅವರ ಇವತ್ತು ವೀಕ್ಷಣೆ ಮಾಡಿ ನೋಡಿದರು ರಾಜ್ಯದ ಮುಖ್ಯಮಂತ್ರಿಗಳು. ಇವತ್ತು ತೆಲಂಗಾಣ ಮತ್ತು ಆಂಧ್ರದ ಇವತ್ತು ಸಿಎಂಗಳು, ಇವತ್ತು ಮುಖ್ಯಮಂತ್ರಿಗಳು, ಇವತ್ತು ಸುತ್ತಮುತ್ತ ಎಡದಂಡೆ ಬಲದಂಡೆ ಇರ್ತಕ್ಕಂಥ MLAಗಳು MP ಗಳು ಯಾರು ಇವತ್ತು ನಮ್ಮ ರೈತ ಸಂಘ ಬೆಂಬಲ ಕೊಟ್ಟಿಲ್ಲ. ನಮ್ಮ ಸನ್ಮಾನ್ಯ ಶ್ರೀ ಬಳ್ಳಾರಿ ಸಂಸದರಾದ ಜಿ ಕುಮಾರ್ ನಾಯಕ್ ಅವರ ಇವತ್ತೇನಪ್ಪ ಅಂದ್ರೆ ನಮ್ಮ ರೈತ ಸಂಘಕ್ಕೆ ಹೋಗಟ್ಟು ಇವತ್ತು ನಮಗೆಲ್ಲ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ನಾನು ಸಂಸತ್ ಭವನದಲ್ಲಿ ಡೆಲ್ಲಿಯಲ್ಲಿ ನಾನು ರೈತರ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಹೇಳುತ್ತಾ ನಮಗೆ ರೈತ ಸಂಘ ಮತ್ತು ದಲಿತ ಸಂಘಟನೆಗೆ ಮತ್ತು ಅನಿತಕ್ಕಗೆ ಭರವಸೆ ಕೊಟ್ಟು ಅವರಿಗೆ ಇಲ್ಲಿ ಬಂದು ನಮ್ಮ ಹತ್ರ ಬಂದು ಸಂತಾಪ ಹೇಳಿ ಮತ್ತು ನಮ್ಮನ್ನು ಸಂತೈಸಿಗಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸಹ ಸಂಸದರಾದಂಥ ರಾಜಶೇಖರ್ ಇಟ್ನಾಳ್ ಅವ್ರಿಗೂ ಹೇಳ್ತೀರಿ, ತುಕಾರಾಮ್ ಅವ್ರಿಗೂ ಎಲ್ಲ ಸಂಸದರಿಗೆ ತುಂಗಭದ್ರಾ ನದಿಗೆ ಯಾರು ಶ್ರಮ ಪಟ್ಟರೆ ಅವರೆಲ್ಲರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀವಿ.